ಬಿಎಸ್ ಯಡಿಯೂರಪ್ಪ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆ ನಡೀತಾ ಇರುವಂತಹ ಮೀಟಿಂಗ್. ಸೊ ಟಿಕೆಟ್ಗಾಗಿ ಲಾಬಿಯನ್ನು ಆರಂಭಿಸಿದ್ದಾರೆ ಕಮಲ ಕಲಿಗಳು. ಬಿಜೆಪಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು, ಹಿರಿಯ ನಾಯಕರಿಂದ ಲೋಕಸಭೆಗಾಗಿ ಟಿಕೆಟ್ ಲಾಬಿ ಈಗಾಗಲೇ ಶುರುವಾಗಿದೆ. ಕೇಂದ್ರ ಚುನಾವಣಾ ಸಮಿತಿ ಮತ್ತೆ ಸಂಸದೀಯ ಮಂಡಳಿಯ ಸದಸ್ಯ ಬಿಎಸ್ವೈ ಅವರ ನೇತೃತ್ವದಲ್ಲಿ ನಡೀತಾ ಇರೋ ಸಭೆಯಲ್ಲಿ ಕಮಲ ಕಲಿಗಳು ಟಿಕೆಟ್ ಲಾಬಿ ಶುರು ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯಿಂದ ಸಭೆ ಆಗ್ತಾ ಇರೋದು, ಎಲ್ಲ ಘಟಾನುಘಟಿಗಳು ಕಮಲ ಕಲಿಗಳೆಲ್ಲ ಆಗಲೇ ಟಿಕೆಟ್ ಲಾಬಿ ಶುರು ಮಾಡ್ಕೊಂಡಿದ್ದಾರೆ. ನಮಗೆ ಈ ಬಾರಿ ಟಿಕೆಟ್ ಬೇಕು ಲೋಕಸಮರಕ್ಕೆ ಅಂತ ಹೇಳಿ. ಈಶ್ವರಪ್ಪನವರು ಇರ್ಬೋದು, ಇನ್ನು ಉಳಿದ ಹಾಗೆ ಪ್ರಮುಖ ನಾಯಕರು ಒಂದಷ್ಟು ಜನ ಏನು ವಿಧಾನಸಭೆಯಲ್ಲಿ ಟಿಕೆಟಿಂದ ವಂಚಿತರಾಗಿದ್ರಲ್ಲ, ಅವರನ್ನೂ ಸೇರ್ಕೊಂಡ ಹಾಗೆ ಉಳಿದ ಅಭ್ಯರ್ಥಿಗಳು, ಆಕಾಂಕ್ಷೆ ಇರುವಂಥವ್ರು, ಈಗಾಗಲೇ ಸಂಸದರ ಸ್ಥಾನದಲ್ಲಿರುವಂಥವ್ರು ಎಲ್ಲರೂ ಕೂಡ ಈ ಬಾರಿ ನಮಗೆ ಟಿಕೆಟ್ ಬೇಕು ಅನ್ನೋ ರೀತಿ ಒಂದರ್ಥದಲ್ಲಿ ಹೈ ವೋಲ್ಟೇಜ್ ಸಭೆ ಇದು. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್. ಈಗ ಸದ್ಯ ಬಿಜೆಪಿಯಲ್ಲಿ ಕೂಡ ಲೋಕಸಮರಕ್ಕೆ ಸಿದ್ಧತೆಗಳು, ಟಿಕೆಟ್ಗಾಗಿ ಲಾಬಿ ಆರಂಭ ಆಗಿದೆ ಅನ್ಸುತ್ತೆ. ಮೀಟಿಂಗ್ನಿಂದ ಏನೆಲ್ಲ ಮಾಹಿತಿಗಳು ಗೊತ್ತಾಗ್ತಾ ಇದೆ? ಖಂಡಿತವಾಗ್ಲೂ ವಿಜಯ್, ಈಗಾಗಲೇ ಸಹಜವಾಗಿ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಲಾಬಿಗಳು ಆರಂಭ ಆಗಿದೆ, ತಯಾರಿಗಳು ಕೂಡ ಆರಂಭ ಆಗಿದೆ. ಈ ಬಾರಿಯ ಬಿಜೆಪಿಯ ಟಿಕೆಟ್ಗಾಗಿ ಸಾಲು ನಾಯಕರು ತಮ್ಮದೇ ಆದಂತಹ ಚಾನೆಲ್ಗಳ ಮುಖಾಂತರ ಒಂದಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಇರಬಹುದು, ಕೆಎಸ್ ಈಶ್ವರಪ್ಪ ಅವರು ತಮ್ಮ ಪುತ್ರ ಕೆಇ ಕಾಂತೇಶ್ ಇರಬಹುದು, ಜಿಎಂ ಸಿದ್ದೇಶ್ವರ ಹಾಲಿ ಸಂಸದರು ದಾವಣಗೆರೆ ಅವರಿರಬಹುದು, ಅದೇ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಎಂಪಿ ರೇಣುಕಾಚಾರ್ಯ ಮಾಜಿ ಸಚಿವರು ಇರಬಹುದು. ನೇರವಾಗಿ ಇವತ್ತು ಬಿಎಸ್ ಯಡಿಯೂರಪ್ಪ ಜೊತೆಗೆ ಬಿವೈ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ನಡೆದಂತ ಸಭೆಯಲ್ಲಿ ಭಾಗಿಯಾಗಿದ್ರು. ಪ್ರಮುಖವಾಗಿ ಅವರು ಕೊಡುವಂತಹ ಹೇಳಿಕೆ ಏನಂದ್ರೆ, ಇದು ಯಾವುದೇ ಟಿಕೆಟ್ ಲಾಬಿ ಅಲ್ಲ. ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದಾವಣಗೆರೆಗೆ ಬರ್ತಾ ಇದ್ದಾರೆ, ದಾವಣಗೆರೆಯಲ್ಲಿ ಕಾರ್ಯಕ್ರಮವನ್ನ ಯಾವ ರೀತಿ ಮಾಡಬೇಕು, ಜೊತೆಗೆ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅನ್ನೋ ರೂಪುರೇಷೆ ಬಗ್ಗೆ ಇವತ್ತು ಚರ್ಚೆ ಮಾಡ್ಲಿಕ್ಕೆ ಸಭೆ ಸೇರಿದ್ವಿ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಆದ್ರೆ ಇದು ಪಕ್ಕಾ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಟಿಕೆಟ್ಗೋಸ್ಕರ ಆರಂಭ ಆಗಿರುವಂತ ಲಾಬಿ ಅಂತಾನೆ ಈಗ ನ್ಯೂಸ್ ಪೋಸ್ಟ್ಗೆ ಲಭ್ಯ ಆಗಿರುವಂತಹ ಮೂಲಗಳ ಮಾಹಿತಿ ಹೇಳ್ತಾ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್, ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕೆಇ ಕಾಂತೇಶ್, ದಾವಣಗೆರೆಗೆ ಎಂಪಿ ರೇಣುಕಾಚಾರ್ಯ ವರ್ಸಸ್ ಸಿಎಂ ಸಿದ್ದೇಶ್ವರ್ ಅನ್ನೋ ಅಖಾಡ ಈಗಾಗಲೇ ತಯಾರಾಗಿದೆ. ಈ ನಿಟ್ಟಿನಲ್ಲಿ ಟಿಕೆಟ್ ಲಾಬಿ ಕೂಡ ಆರಂಭ ಆಗಿದೆ. ಇವತ್ತು ನಾಯಕರನ್ನ ಭೇಟಿ ಮಾಡಿ ತಮ್ಮ ಪರವಾಗಿ ಬ್ಯಾಟಿಂಗ್ ಮಾಡುವಂತ ಹೈಕಮಾಂಡ್ ನಾಯಕರಿಗೆ ಮನವಿಯನ್ನ ಈ ನಾಯಕರನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ ಪೋಸ್ಟ್ಗೆ ಲಭ್ಯ ಆಗಿದೆ. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.